ಸ್ನೇಹಿತರೆ ನಮಸ್ಕಾರ. ಗಾಯಕ ರ್ಯಾಪರ್ ಚಂದನ್ ಶೆಟ್ಟಿ ಜೊತೆಗೆ ಬ್ರೇಕಪ್ ಅನ್ನು ಮಾಡಿಕೊಂಡಂತಹ ಬಳಿಕ, ವಿಚ್ಛೇದನವನ್ನು ಪಡೆದುಕೊಂಡ ಬಳಿಕ ನಿವೇದಿತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾರೆ. 2 ಪೀಸು 3 ಪೀಸು ಬಟ್ಟೆಯನ್ನು ಹಾಕ್ಕೊಂಡು ಮೈಯನ್ನು ಕಾಣೋ ಹಾಗೆ ನೃತ್ಯವನ್ನು ಮಾಡಿಕೊಂಡು ರೀಲ್ಸ್ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿಯಾಗಿದ್ದಾರೆ. ಇದರ ಜೊತೆಗೆ ಅಲ್ಲಿ ಇಲ್ಲಿ ಅಂತೇಳಿ ಸುತ್ತಾಟ ಬೇರೆ. ಒಂದು ರೀತಿಯಲ್ಲಿ ಈ ಒಂಟಿ ಜೀವನವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನಿವೇದಿತಾ ಗೌಡ ಅನ್ನೋದು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳನ್ನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬ್ಯುಸಿಯಾಗಿರುವಂತಹ ಈ ನಿವೇದಿತಾ ಗೌಡ ಇದರ ಜೊತೆಗೆ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ನಿವೇದಿತಾ ಗೌಡ ಈಗ ಒಂದು ಶಾಕಿಂಗ್ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಎಂಥ ಕಾಲ ಬಂತಪ್ಪ ಅಂತೇಳಿ ಎಲ್ಲರೂ ಕೂಡ ಬಾಯಿಯ ಮೇಲೆ ಬೆರಳಿಟ್ಕೊಂಡು ನೋಡುವಂಥ ಪರಿಸ್ಥಿತಿಯನ್ನ ನಿವೇದಿತಾ ಗೌಡ ಈಗ ತಂದಿಟ್ಟಿದ್ದಾರೆ. ಗೆಳತಿಯ ಜೊತೆಗಿನ ಸಂಬಂಧ ಎಂಥದ್ದು ಅಂತ ಹೇಳ್ಬಿಟ್ಟು ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಇದ್ಯಾವ ಥರದ ಫ್ರೆಂಡ್ಶಿಪ್ಪು ಅನ್ನುವಂಥ ಪ್ರಶ್ನೆಯನ್ನ ಕೇಳುವಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಸ್ವತಃ ಆಕೆಯೇ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್. ಹಾಗಾದ್ರೆ ಏನಾಯ್ತು? ಏನಿದು ಸ್ಟೇಟ್ಮೆಂಟ್? ಏನಿದು ಒಂದಷ್ಟು ಗೊಂದಲ, ಚರ್ಚೆಗಳು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಷ್ಟು ದಿನಗಳ ಕಾಲ ಒಂಟಿಯಾಗಿ ಅಥವಾ ಪತಿಯಿಂದ ದೂರ ಇದ್ದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟ ಬ್ಯುಸಿಯಾಗಿದ್ದಂಥ ಇದೇ ನಿವೇದಿತಾ ಗೌಡ ಈಗ ಇದೇ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೊಂದು ಶಾಕಿಂಗ್ ಸಂಗತಿಯನ್ನು ಬಹಿರಂಗಪಡಿಸಿದ್ದಾರೆ. ರೀಲ್ಸ್ ಮಾಡೋದ್ರಲ್ಲಿ, ಫೋಟೋಸ್ಗಳನ್ನು ಹಾಕೋದ್ರಲ್ಲಿ, ದೇಶಗಳನ್ನು ಸುತ್ತೋದ್ರಲ್ಲಿ, ಜೊತೆಗೆ ತುಂಡುಡುಗೆಯನ್ನು ಮತ್ತು ಮೈಯನ್ನು ತೋರಿಸ್ಕೊಂಡು ಓಡಾಡೋದ್ರಲ್ಲಿ ಬ್ಯುಸಿಯಾಗಿರುವಂತಹ ನಿವೇದಿತಾ ಗೌಡ ಹಾಕ್ತಿರುವಂಥ ಬಟ್ಟೆ, ತೋರಿಸ್ತಿರುವಂತಹ ರೀತಿ, ಆಕೆಯ ದೇಹದ ಭಂಗಿಯನ್ನು ಪ್ರದರ್ಶನ ಮಾಡ್ತಿರುವಂಥ ರೀತಿಯ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಇದೆ, ಅಪಸ್ವರ ಇದೆ. ಆದರೆ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದ ರೀತಿಯಲ್ಲಿರುವಂತಹ ನಿವೇದಿತಾ ಗೌಡ ಯಾವುದನ್ನೂ ಕೂಡ ತಲೆಗೆ ಹಾಕಿಕೊಳ್ತಾ ಇಲ್ಲ. ಯಾರ ಮೂದಲಿಕೆಯ ಮಾತಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ. ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ತಮ್ಮ ಬದುಕನ್ನು ತಾವು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಬದುಕನ್ನು ಸಾಗಿಸ್ತಿದ್ದಾರೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ, ಮತ್ತೊಂದು ಕಡೆ ಚಿಕ್ಕ ಚಿಕ್ಕ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿ. ಈ ರೀತಿ ತಮ್ಮ ಬದುಕನ್ನು ತಮ್ಮದೇ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆಫ್ಟರ್ ಡಿವೋರ್ಸ್. ಹೌದು, ಚಂದನ್ ಶೆಟ್ಟಿಯ ಜೊತೆಗೆ ದೂರವಾದ ಬಳಿಕ ನಿವೇದಿತಾ ಗೌಡ ಏನು ಮಾಡ್ತಾರೆ, ಯಾವಾಗ ಮತ್ತೊಂದು ಮದುವೆಯನ್ನು ಹಾಕ್ತಾರೆ, ಯಾರ ಜೊತೆಗೆ ಮದುವೆ ಆಗ್ತಾರೆ, ಆ ಮದುವೆ ಎಷ್ಟು ದಿನಗಳ ಕಾಲ ವ್ಯಾಲಿಡಿಟಿಯನ್ನು ಹೊಂದಿರಬಹುದು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಾಕಷ್ಟು ಜನರ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಇದರ ನಡುವೆ ಇತ್ತೀಚೆಗೆ ಅತಿ ಹೆಚ್ಚು ರೀಲ್ಸ್ ಮಾಡ್ತಿದ್ದಂತಹ ಸ್ನೇಹಿತೆಯೊಬ್ಬರ ಜೊತೆಗಿನ ರೀಲ್ಸ್ ಅಥವಾ ಬೇರೆ ಬೇರೆ ಫೋಟೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಿದ್ದಾವೆ. ಹಲವು ರೀಲ್ಸ್ಗಳಲ್ಲಿ ಇವರಿಬ್ರು ಕೂಡ ಸುಖ ಸುಮ್ಮನೆ ಜೋರಾಗಿ ನಕ್ಕಿದ್ದಿದೆ, ಬಿಟ್ರೆ ಇನ್ನೇನೂ ಕೂಡ ಇರೋದಿಲ್ಲ. ಆದರೆ ಪ್ರತಿ ಬಾರಿ ಇವರ ಈ ಹೊಸ ಗೆಳತಿಯ ಬಗ್ಗೆ ಫ್ಯಾನ್ಸ್ ತಲೆ ಕೆಡಿಸ್ಕೊಳ್ಬೇಕು, ಆ ರೀತಿ ಇವರು ಕೆಲವೊಂದಷ್ಟು ಪೋಸ್ಗಳನ್ನು ಕೊಡ್ತಾ ಇದ್ರು, ಕೆಲವೊಂದಷ್ಟು ರೀಲ್ಸ್ಗಳಲ್ಲಿ ಆ ರೀತಿ ಇರ್ತಾ ಇದ್ರು. ಜೊತೆಗೆ ಬಹುತೇಕ ಒಟ್ಟಿಗೆ ಇರೋ ರೀತಿಯಲ್ಲೇ ಇವರಿಬ್ರು ಇರ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರುವಂಥ ಇವರಿಬ್ರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಹೊಸದೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋವನ್ನು ನೋಡಿದವರಿಗೆ ಸಾಕಷ್ಟು ಪ್ರಶ್ನೆಗಳು ಮೂಡೋದಂತೂ ಸಹಜ ಮತ್ತು ಸ್ವಾಭಾವಿಕ. ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ಇದಾಗಲೇ ಹಲವಾರು ರೀಲ್ಸ್ಗಳನ್ನು ಮಾಡಿ ಶೇರ್ ಮಾಡಿರುವಂಥ ಇದೇ ಸ್ನೇಹಿತೆಯರು, ನಿವೇದಿತಾ ಗೌಡ ಮತ್ತು ಆಕೆಯ ಸ್ನೇಹಿತೆ ಇದೀಗ ಹೊಸದೊಂದು ರೀಲ್ಸನ್ನು ಶೇರ್ ಮಾಡೋದ್ರ ಮೂಲಕ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ಮತ್ತು ಶಾಕಿಂಗ್ ಸಮಾಚಾರವನ್ನು ಕೂಡ ತಿಳಿಸಿದ್ದಾರೆ. ಹೌದು, ಇದೀಗ ವಾಣಿ, ಇದೇ ನಿವೇದಿತಾ ಗೌಡ ಅವರ ಕ್ಲೋಸ್ ಫ್ರೆಂಡ್ ವಾಣಿ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿರುವಂಥ ನಿವೇದಿತಾ ಇದರಲ್ಲಿ ವಾಣಿ ನಿವೇದಿತಾಗೆ ಹೂ ಕೊಟ್ಟು ಪ್ರಪೋಸನ್ನು ಮಾಡಿದ್ದಾರೆ. ನಿವೇದಿತಾ ಶೀರ್ಷಿಕೆಯಲ್ಲಿ ನಿವೇದಿತಾ ಈ ವಿಡಿಯೋನ ಶೀರ್ಷಿಕೆಯಲ್ಲಿ ಇಡೀ ಜಗತ್ತಿನಲ್ಲಿ ನನ್ನ ಆತ್ಮೀಯ ಗೆಳತಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ನೀನು ತುಂಬ ಸುಂದರವಾಗಿದ್ದೀಯಾ, ಆದರೆ ಅದೇ ಸಮಯದಲ್ಲಿ ತುಂಬ ಮೂರ್ಖನಾಗಿದ್ದೀಯಾ, ನಿನ್ನೊಂದಿಗೆ ನಾನು ಯಾವಾಗಲೂ ನಗ್ತಿದ್ದೇನೆ, ನೀನು ನನ್ನ ಹೆಂಡತಿಯಂತೆ, ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಈ ವಿಡಿಯೋ ಹಾಗೂ ನಿವೇದಿತಾ ಬರೆದಿರುವಂಥ ಶೀರ್ಷಿಕೆಯನ್ನು ನೋಡಿದಂಥ ಫ್ಯಾನ್ಸು ಸಹಜವಾಗಿ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ನಿವೇದಿತಾ ಗೌಡ ಅವರ ಅರ್ಥ ತಾವಿಬ್ಬರು ಎಷ್ಟು ಸ್ನೇಹಿತರು ಅನ್ನೋದು ಆಗಿದ್ದೆ ಅಷ್ಟೇ. ಆದರೆ ನಿವೇದಿತಾ ದೂರ ಹೋದರೆ ತಾವು ಹೇಗೆ ಆಕೆಯನ್ನು ಮಿಸ್ ಮಾಡ್ಕೊಳ್ತೇವೆ ಅಂತ ಹೇಳ್ಬಿಟ್ಟು ವಾಣಿ ಕಣ್ಣೀರಿನ ಮೂಲಕ ತಿಳಿಸಿದ್ದಾರೆ. ಇವರಿಬ್ಬರು ಬೇರೆ ಬೇರೆ ಸಮಯದಲ್ಲಿ ಖುಷಿಯಾಗಿ ಇರುವಂಥ ಕ್ಷಣಗಳನ್ನು ಸೆರೆ ಹಿಡಿದಿದ್ದಾರೆ. ಆದರೆ ಪ್ರಪೋಸ್ ಮಾಡಿರೋದು, ಹೆಂಡತಿ ಅಂತೇಳಿ ಹೇಳಿರೋದ್ರ ಜೊತೆಗೆ ಇಬ್ಬರು ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿರುವಂಥ ನೆಟ್ಟಿಗರು ಎಂಥ ಕಾಲ ಬಂತಪ್ಪ ಅಂತೇಳಿ ಹೇಳ್ತಿದ್ದಾರೆ.
ಅಷ್ಟಕ್ಕೂ ವಿಚ್ಛೇದನದ ಬಳಿಕ ನಿವೇದಿತ ಮೇಲೆ ಕೋಪ ಮಾಡಿಕೊಳ್ಳುವವರ ಸಂಖ್ಯೆ ದಿನ ದಿನ ಹೆಚ್ಚುತ್ತಾ ಇದೆ. ಅದಕ್ಕೆ ಕಾರಣ ನಿವೇದಿತ ವರ್ತನೆ. ಪತಿ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ವಿಚ್ಛೇದನ ಪಡೆದ ಮೇಲೆ ಬಹುತೇಕ ಎಲ್ಲರೂ ಕೂಡ ನಿವೇದಿತ ಅವರನ್ನೇ ತೋರ್ತಾ ಇದ್ದಾರೆ. ಚಂದನ್ ಶೆಟ್ಟಿ ತುಂಬ ಒಳ್ಳೆಯವರು, ಅವರ ಜೀವನ ಹಾಳು ಮಾಡಿಬಿಟ್ಟೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಾ ಬೈಗುಳುಗಳ ಸುರಿಮಳೆಯನ್ನೇ ಮಾಡ್ತಾ ಇರ್ತಾರೆ. ಇವರಿಬ್ಬರು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನವನ್ನು ಪಡೆದಿದ್ದು ನಿಜವಾದರೂ ಕೂಡ ನಿವೇದಿತ ಅವರದೇ ತಪ್ಪಿದೆ ಅನ್ನೋದು ಚಂದನ್ ಶೆಟ್ಟಿ ಅಭಿಮಾನಿಗಳ ಮಾತು. ಇದೇ ಕಾರಣಕ್ಕೆ ನಿವೇದಿತ ಅವರ ಹಳೆಯ ವಿಡಿಯೋ ಕಂಡಾಗಲೆಲ್ಲ ಅವರ ವಿರುದ್ಧ ಕಮೆಂಟ್ಗಳನ್ನು ಹರಿಬಿಡ್ತಾರೆ. ಇದರ ಜೊತೆಗೆ ಇದ್ಯಾವುದಕ್ಕೂ ಕೂಡ ನಿವೇದಿತ ತಲೆ ಕೆಡಿಸ್ಕೊಳ್ತಿಲ್ಲ. ಆದರೆ ಈ ಸ್ನೇಹಿತೆಯ ಜೊತೆಗಿನ ರೀಲ್ಸ್ನಲ್ಲಿ ಕೆಲವೊಮ್ಮೆ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡೋದು ಕೂಡ ಇದೆ ಅನ್ನೋದನ್ನು ಈಗ ನೀವು ಗಮನಿಸಬೇಕು. ಇನ್ನು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ನಿವೇದಿತ ಗೌಡ ಹಾರ್ಟ್ಲಿ ತುಂಬ ಒಳ್ಳೆಯವಳು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಕೆಲವೊಂದು ಸಲ ಕೆಲವೊಂದು ವಿಚಾರದಲ್ಲಿ ನಿವೇದಿತ ವರ್ತನೆ ಮಾಡುವಂಥ ರೀತಿಯ ಬಗ್ಗೆ ಸಾಕಷ್ಟು ಜನರಿಗೆ ಅಪಸ್ವರ ಇದೆ. ನಿವೇದಿತ ಕೂಡ ಹಾಕುವಂಥ ರೀಲ್ಸ್ ಬಗ್ಗೆ ಸಾಕಷ್ಟು ಜನರಿಗೆ ಸಿಟ್ಟಿದೆ. ಯಾಕಂತ ಹೇಳಿದ್ರೆ ಆಕೆಯ ದೇಹ ಸಿರಿಯನ್ನು ಪ್ರದರ್ಶನಕ್ಕಿಟ್ಟಿರೋ ರೀತಿಯಲ್ಲಿ ಸಾಕಷ್ಟು ರೀಲ್ಸ್ಗಳನ್ನು ಆಕೆ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಎಷ್ಟೋ ಸಲ ಕೆಟ್ಟದಾಗಿ ಕಮೆಂಟ್ಸನ್ನು ಕೂಡ ಹಾಕ್ತಾರೆ. ಕೆಲವರು ಹೂವಾಗಿದ್ದೋಳು ಹೂಕೋಸ್ ಆಗ್ಬಿಟ್ಲು ಈಗ ಅಂತಲೂ ಕೂಡ ಕಮೆಂಟ್ಸನ್ನು ಹಾಕಿದ್ದು ನೋಡಿದ್ದೀವಿ. ಇನ್ನು ಕೆಲವರು ಸೀರೆ ಉಟ್ಟರು ಕೂಡ ಎಲ್ಲ ಕಾಣೋ ಹಾಗೆ ಅಮ್ಮ ಅಂತಲೂ ಕೂಡ ಕಮೆಂಟ್ಸ್ ಹಾಕಿದ್ದನ್ನು ನೋಡ್ತೀವಿ. ಜೊತೆಗೆ ಎಂತಹದ್ದೇ ರೀಲ್ಸ್ ಮಾಡಿದ್ರು ಕೂಡ ಅದರಲ್ಲಿ ತನ್ನ ದೇಹ ಮೈಸಿರಿಯನ್ನು ಪ್ರದರ್ಶನ ಮಾಡೋದು ಸಾಕಷ್ಟು ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೀಗಾಗಿ ಕೆಲವರಿಗೆ ಇದು ಇಷ್ಟ ಆಗೋದಿಲ್ಲ. ಇನ್ನು ಕೆಲವರು ಕದ್ದು ನೋಡಿ ಎಂಜಾಯ್ ಮಾಡ್ತಾರೆ. ಇನ್ನೂ ಕೆಲವರು ಇದನ್ನು ಆಕೆಯ ಜೀವನ ಶೈಲಿ, ಆಕೆಯ ಇಂಡಿಪೆಂಡೆನ್ಸ್ ಲೈಫ್ ಸ್ಟೈಲು, ನಾವು ಯಾಕೆ ಅದನ್ನು ಪ್ರಶ್ನೆ ಮಾಡಬೇಕು, ನಾವು ಯಾರೋ ಅನ್ನೋ ರೀತಿಯಲ್ಲೂ ಕೂಡ ಆಲೋಚನೆ ಮಾಡ್ತಾರೆ, ಅವರ ವಾದವನ್ನು ಮಂಡಿಸ್ತಾರೆ. ಹೀಗಾಗಿ ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತೀರ್ಮಾನ ಕೊಡೋದಕ್ಕೆ ನಾವು ಯಾರು ಕೂಡ ಜಡ್ಜಸ್ಗಳು ಅಲ್ಲ. ಅವರವರ ಜೀವನ ಅವರವರ ಇಷ್ಟ. ಆದರೆ ನಿವೇದಿತ ಈ ವಾಣಿ ಎನ್ನುವಂತಹ ಹುಡುಗಿಯ ಜೊತೆಗೆ ಮಾಡಿರುವಂಥ ರೀಲ್ಸು, ಕಳೆದಿರುವಂಥ ಕ್ಷಣಗಳು ಮತ್ತು ಹೇಳಿರುವಂಥ ಮಾತುಗಳು ಎಲ್ಲದೂ ಕೂಡ ವೆರಿ ಸರ್ಪ್ರೈಸಿಂಗ್ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇವರು ಅಂತೇಳಿ ಕೆಲವರು ಪ್ರಶ್ನೆ ಮಾಡ್ತಿರೋದ್ರಲ್ಲೂ ಕೂಡ ಅನುಮಾನನೇ ಇಲ್ಲ. ಇದೆಲ್ಲದಕ್ಕೂ ಕೂಡ ಉತ್ತರ ಕಾಲವೇ ಕೊಡಬೇಕು. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇವರ ರೀಲ್ಸ್ಗಳನ್ನು ನೋಡಿದ್ರೆ, ಇವರ ಈ ಹುಚ್ಚಾಟಗಳನ್ನು ಅಥವಾ ಆಟೋಟೋಪಗಳನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.